ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್ ಮಲ್ನಾಡ್ ಮಾತಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಸಡನ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರ? ಏನಿಲ್ಲ, ನಿನ್ನೆ ನಾನೊಂದು ವಿಡಿಯೋನ ನೋಡಿದೆ. ಅದು ನಮ್ಮ ಸಮೀರ್ MD ಅವರು ಮಾಡಿರುವಂಥ ಒಂದು ವಿಡಿಯೋನ. ಆ ವಿಡಿಯೋನ ನೋಡಿದ ಮೇಲೆ ನನಗೂ ಏನೋ ಒಂದು ಎರಡು ಮಾತಾಡಬೇಕು, ನನಗೆ ತಿಳಿದಿರೋಷ್ಟು ನಾನು ಮಾತಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆದರೆ ಸಮೀರ್ MD ಅವರು ಮಾಡಿರುವಂಥ ವಿಡಿಯೋ, ಮೊದಲು ತುಂಬ ವಿಡಿಯೋಗಳನ್ನು ಮಾಡಿದ್ರು. ಅವರಿಗೆ ತುಂಬ ಕೆಟ್ಟ ಕಮೆಂಟ್ಸ್ಗಳು ಬಂದಿತ್ತು, ಜೀವ ಬೆದರಿಕೆಗಳು ಬಂದಿತ್ತು. ಅವ್ರದ್ದು ತುಂಬ ಇವನ್ನೆಲ್ಲ ನೋಡಿದ್ದೀನಿ ನಾನು. ಆದರೆ ಎಲ್ಲದ ಕತೆಗೂ ಒಂದು ಸಾಕ್ಷಿಯನ್ನು ಕೇಳ್ತಾ ಇದ್ರು. ಇವತ್ತು ಈ ಹುಡುಗ ಪ್ರತಿಯೊಂದು ಸಾಕ್ಷಿಯನ್ನು ತಗೊಂಡು ಆ ಸಾಕ್ಷಿ ಮುಖಾಂತರ ಈ ಒಂದು ವಿಡಿಯೋನ ಮಾಡಿದ್ದಾರೆ. ಈ ವಿಡಿಯೋಕ್ಕೂ ತುಂಬ ಕೆಟ್ಟ ಕಮೆಂಟ್ಸ್ಗಳು ಬಂದಿದ್ದಾವೆ, ನಾನು ನೋಡಿದ್ದೀನಿ ಅದನ್ನು. ಅವನು ಮುಸ್ಲಿಮು, ಅವನಿಗೆ ಯಾಕೆ ಬೇಕಾಗಿತ್ತು, ದುಡ್ಡಿಗೋಸ್ಕರ ಮಾಡಿದ್ದಾನೆ, ಅವನು ಮಾಡ್ತಾ ಇರೋದು ತಪ್ಪು. ಆದರೆ ಅವನು ದುಡ್ಡಿಗೋಸ್ಕರ ಮಾಡೋದಾದರೆ ತುಂಬ ಕಂಟೆಂಟ್ಗಳಿದ್ದು ಸ್ವಾಮಿ. ಅವನು ಮಾಡ್ತಾ ಇರೋದು ಓಕೆ, ಅವನೊಬ್ಬ ಮುಸ್ಲಿಮು, ಅದು ಇದು ನೀವು ಬರೆದಿದ್ರ. ಆದರೆ ಅವನೊಬ್ಬ ಅಪ್ಪಟ ಕನ್ನಡಿಗ, ಕನ್ನಡ ತಾಯಿಯ ಮಡಿಲಲ್ಲಿ ಹುಟ್ಟಿರುವಂಥ ಮಗ. ಸಮೀರ್ MD ಅವರೇ, ನಿಮಗೆ ನಮ್ಮ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್. ಯಾರು ಮಾಡೋಕ್ಕಾಗದೇ ಇರೋಂಥ ಕೆಲಸನ ನೀವು ಇವತ್ತು ಮಾಡ್ತಾ ಇದ್ದೀರಾ. ಯಾಕೆ ಅಂದರೆ ನೀವು ಎದುರಾಕೊಂಡಿರೋದು ಅಂತಿಂಥ ವ್ಯಕ್ತಿಯಲ್ಲ. ನೀವು ಕಥೆಯಲ್ಲಿ ಹೇಳಿರುವ ಆ ಊರಿನ ಆದಣಿ. ಎದುರಿಗೆ ಅವ ದೇವತಾ ಮನುಷ್ಯ. ಆದರೆ ಮುಂದಕ್ಕೆ ನಾನು ಹೇಳಬೇಕಾಗಿಲ್ಲ, ಜನಗಳೇ ಹೇಳಿದ್ದಾರೆ ಆಲ್ಮೋಸ್ಟ್ ಆಲ್. ಆದರೆ ನಾನು ಇವತ್ತು ಎರಡು ಮಾತಾಡ್ತಿರುವಂಥ ಉದ್ದೇಶ ಇಷ್ಟೇ. ಇವತ್ತು ಸಮೀರ್ ಅವರು ಒಂದು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋನ ತೆಗೆದು ನಾನು ವಾಟ್ಸಪ್ ಸ್ಟೇಟಸ್ಗೆ, ಫೇಸ್ಬುಕ್ ಸ್ಟೇಟಸ್ಗೆ ನಾನೆಲ್ಲೋ ಹಾಕೊಂಡು ನಾನು ಫೇಮಸ್ ಆಗ್ತೀನಿ ಅನ್ನೋ ಉದ್ದೇಶಕ್ಕೆ ದಯವಿಟ್ಟು ಯಾರು ಆ ವಿಡಿಯೋನ ಬಳಸ್ಕೋಬೇಡಿ. ಆ ವಿಡಿಯೋದಲ್ಲಿ ಏನಿದೆ, ಸಮೀರ್ ಏನಕ್ಕೋಸ್ಕರ ವಿಡಿಯೋ ಮಾಡಿದ್ದಾರೆ, ಆ ಒಂದು ನಮ್ಮ ಕನ್ನಡ ತಾಯಿಯ ಮಡಿಲಲ್ಲಿ ಹುಟ್ಟಿರುವಂಥ ಆ ಹೆಣ್ಣು ಮಗುಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ಇವತ್ತು ಸಮೀರ್ ಮಾಡಿರೋ ವಿಡಿಯೋನ ನಾವೇನೋ ಫೇಮಸ್ ಆಗೋಕ್ಕೋಸ್ಕರ ಬಳಸ್ಕೊಳೋದು ಬೇಡ. ಇದರಿಂದ ಪ್ರತಿಯೊಬ್ಬ ಕನ್ನಡಿಗನು, ಪ್ರತಿಯೊಬ್ಬರು ಧ್ವನಿ ಎತ್ತೋಣ, ಸಮೀರ್ ಅವರಿಗೆ ಸಪೋರ್ಟ್ ಮಾಡೋಣ. ಆ ಊರಿನ ದಣಿಗೆ ಒಂದು ಎಚ್ಚರಿಕೆ ಕೊಡೋಣ. ಇಲ್ಲಿಗೆ ನಿನ್ನ ಲೆಕ್ಕ ಮುಗೀತು. ಏನೇ ಲೆಕ್ಕ ಇದ್ರೂ ನಾವುಗಳು ಬರೀತೀರಿ ಅಂದ್ರೆ ಜನಗಳು ಬರೀತಾರೆ. ಇನ್ನು ನಿನ್ನ ಆಟ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ರೆಡಿಯಾಗಿರು.